ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಬಂಧುಗಳೇ, ಸೀಸನ್ 1, ಸೀಸನ್ 2 ಬ್ಯಾಚುಲರ್ಸ್, ಏಂಜಲ್ಸ್ ಎಲ್ಲರೂ ಸೇರಿದೀವಿ. ಎಲ್ಲರೂ ಖುಷಿಯಾಗಿದ್ದೀವಿ, ಸಂತೋಷ ಪಡ್ತಾ ಇದೀವಿ. ಆದ್ರೆ ಈ ಖುಷಿ ವಿಚಾರದ ಮಧ್ಯ ಒಂದು ನೋವಿನ ಸಂಗತಿ ಇದೆ. ಎಲ್ಲ ಸರಿಯಾಗಿದ್ದಿದ್ರೆ ಇವತ್ತಿನ ಈ ಒಂದು ರಿಯೂನಿಯನ್ ತರ ಏನಿದೆ, ಸೀನಿಯರ್ ಜೂನಿಯರ್ ಏನಿದೆ, ಎಲ್ಲದರ ಮಧ್ಯ ಆ ವ್ಯಕ್ತಿನೂ ಇರಬೇಕಾಗಿತ್ತು. ಆದ್ರೆ ವಿಧಿಯಾಟ ಬೇರೆನೇ ಆಗಿತ್ತು. ಕಾಮಿಡಿ ಕಿಲಾಡಿಗಳಲ್ಲಿ ವಿನ್ ಆಗಿ ಕಿರುತೆರೆ, ಹಿರಿತೆರೆ ಎಲ್ಲದರಲ್ಲೂ ತನ್ನ ಸಹಜ ನಟನೆಯಿಂದ ಪ್ರಖ್ಯಾತಿಯನ್ನು ಪಡೆದಂಥವರು ನಮ್ಮೆಲ್ಲರ ಪ್ರೀತಿಯ ರಾಕೇಶ್ ನಮ್ಮನ್ನ ಅಗಲಿದ್ದಾನೆ. ವಿಷಯ ಕೇಳಿದಾಗಿಂದ ನಿಜವಾಗ್ಲೂ ಎಲ್ಲರೂ ಒಂದು ದುಃಖದಲ್ಲಿದ್ದೀವಿ ಅನ್ನೋದಕ್ಕಿಂತ ಒಂಥರ ದೊಡ್ಡ ಶಾಕ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರಾಕೇಶ್ ನಗು, ಅವನ ಮ್ಯಾನರಿಸಮ್, ಅವನ ಮನಸ್ಸು ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟಿದೆ, ಹೃದಯವನ್ನು ತಟ್ಟಿದೆ. ನನಗೆ ನಿಜವಾಗ್ಲೂ ಮಾತಾಡೋದಕ್ಕೆ ಕಷ್ಟ ಆಗ್ತದೆ, ಮಾತೇ ಬರ್ತಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ಫೋಟೋ ನೋಡಿದ್ರೆ ಯಾವಾಗ್ಲೂ ನಗ್ನಗ್ತಾ ಇರೋಂಥ ಮುಖ ಇನ್ನು ನಮ್ಮ ಜೊತೆ ಇಲ್ವಲ್ಲಪ್ಪ ಅಂತ ಬೇಜಾರಾಗುತ್ತೆ. ಕಾಮಿಡಿ ಕಿಲಾಡಿನಲ್ಲಿ ಬಹಳ ಹತ್ರ ಇದ್ದಂತಹ ಕಾಮಿಡಿ ಕಿಲಾಡಿಯ ಜಡ್ಜ್ ನಮ್ಮ ಪ್ರೀತಿ ಯೋಗರಾಜ್ ಭಟ್ ಸರ್ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯೋಗರಾಜ್ ಭಟ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಆಕ್ಚುಲಿ ಈ ವೇದಿಕೆನಲ್ಲಿ ಬೇರೆ ತರ ಸ್ವಾಗತ ಮಾಡ್ಕೋಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ, ಬಟ್ ಈ ಸಂದರ್ಭ ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಬಟ್ ಅದಕ್ಕಿಂತ ಮುಂಚೆ ರಾಕೇಶ್ ಬಗ್ಗೆ ಒಂದು ವಿಟಿ ಇದೆ, ಅವನು ನೆನಪಿಸ್ಕೋಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ. ಆ ಒಂದು ವಿಡಿಯೋನ ಎಲ್ಲರೂ ನೋಡ್ಕೊಂಬೋಣ. ವಿಡಿಯೋ ಪ್ಲೀಸ್. ಆರ್ಟಿಸ್ಟ್ ಕರ್ಸಿ ಸರ್. ಹೀರೋ ಸರ್. ನಮಸ್ಕಾರ ರಕ್ಷಿತ ಮೇಡಮ್. ಚಿನ್ನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿಲ್ಲ ಅಂತ ಕೂಡ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ವಿಧಿ ಬರಹ ಎಂತ ಘೋರ. ಸದಾ ನಗುಮುಖದಿಂದಿದ್ದ ಅಪೂರ್ವ ಹಸನ್ಮುಖಿ, ನಗುವನ್ನೇ ಕಾಯಕವನ್ನಾಗಿಸಿಕೊಂಡಿದ್ದ ಅಪ್ರತಿಮ ವಿದೂಷಕ, ನಟನೆಯ ಎಲ್ಲ ಮಜಲುಗಳನ್ನ ಅರಗಿಸಿಕೊಂಡಿದ್ದ ಅಭಿನಯ ಚತುರ, ನಗುತ್ತಾ ನಗ್ಸುತ್ತಾ ಕಲೆಯಲ್ಲೇ ಉಸಿರಾಡ್ತಿದ್ದ ಅಪರೂಪದ ಪ್ರತಿಭೆ ನಮ್ಮೆಲ್ಲರ ಪ್ರೀತಿಯ ರಾಕೇಶ. ಅದು 2018 ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ನ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟು ತನ್ನ ವಿಶೇಷ ಕಾಮಿಡಿ ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ನ ಮೂಲಕ ಇಡೀ ಕಿರುತೆರೆಯ ಎಲ್ಲಾ ವೀಕ್ಷಕರ ಮನಸೆಳೆದಿದ್ದ ಅಪ್ರತಿಮ ಕಲಾವಿದ ಮಂಗಳೂರಿನ ರಾಕೇಶ. ಒಂದು ಬಾರಿ ಮುಖಕ್ಕೆ ಬಣ್ಣ ಹಚ್ಚಿ ಪಾತ್ರದೊಳಗೆ ಇಳಿದ್ರೆ ಸಾಕು, ತನ್ನ ಬಹುಮುಖ ನಟನೆಯ ಮೂಲಕ ಇಡೀ ವೇದಿಕೆಯನ್ನೇ ಆವರಿಸಿಕೊಂಡು ಎಲ್ಲರಿಂದ ಮೆಚ್ಚುಗೆಯನ್ನ ಗಳಿಸ್ತಿದ್ದ ಈ ಕರಾವಳಿಯ ಕುವರ ರಾಕೇಶ್ ತುಂಬಾ ಸೂಟ್ ಆಯ್ತು ಅದು. ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ಗೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕಿಲಾಡಿ ವೇದಿಕೆಗೆ ಕಾಲಿಟ್ಟು ಮುಂದೆ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಕಂಟೆಸ್ಟೆಂಟ್ ಆಗಿ ತನ್ನ ವಿಶೇಷ ಕಾಮಿಡಿ ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ ನ ಮೂಲಕ ಇಡೀ ಕಿರುತೆರೆಯ ಎಲ್ಲ ವೀಕ್ಷಕರ ಮನಗೆದ್ದು ಮುಂದೆ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಟೈಟಲ್ ವಿನ್ನರ್ ಪಟ್ಟವನ್ನ ಮುಡಿಗೇರಿಸಿಕೊಂಡ ಅಪ್ರತಿಮ ಕಲಾವಿದ ಮಂಗಳೂರಿನ ರಾಕೇಶ.